ಬಗ್ಗೆ ಎಷ್ಟು ಮಾತಾಡಿದ್ರು ನಾವು ಕಡಿಮೆನೆ. ಆದರೆ ಈ ಒಂದು ಹಾಡನ್ನ ಅವರಿಗೋಸ್ಕರನೇ ತಮ್ಮೆಲ್ಲರ ಪರವಾಗಿ, ನಮ್ಮ ತಂಡದ ಪರವಾಗಿ ಈ ಗೀತೆನ ಅವರಿಗೆ ಹೆಣ್ಣು ಇಬ್ಬರಿಗೋಸ್ಕರ ಸಹ ಹಾಡ್ತಾ ಇದ್ದೀವಿ. ನೀವು ಕುತ್ಕೊಳ್ಳೇಬೇಕು, ನಾನು ಹೇಳ್ತಾ ಇದ್ದೀನಿ, ನೀವು ಅಲ್ಲಿ ಕುತ್ಕೊಳ್ಳೇಬೇಕು. ನೀವೆಲ್ಲರಿಗೋಸ್ಕರ ಯಾವಾಗಲೂ ನಿಂತಿರ್ತೀರಲ್ವಾ, ನಮಗೋಸ್ಕರ ಒಂದ್ಸಲ ನೀವು ಕುತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಗೀತೆನ ಅವರಿಗೋಸ್ಕರ ಸಾದರಪಡಿಸ್ತಾ ಇದ್ದೀವಿ. ನೀವು ಹೊರಡ್ಬೇಕು ಅಂತ ನಾನು ಆಡಲಿಲ್ಲ. ಥ್ಯಾಂಕ್ ಯು ಸರ್. ಒಂದೊಂದು ಲೈನು ಅದು ಕೇಳಿಸ್ಕೊಂತ ಇದ್ರೆ ಅದಕ್ಕೆ ಅರ್ಹರ ಅಲ್ವಾ ಅನ್ನೋದು ನನಗೆ ಡೌಟು, ನನಗೆ ಅಷ್ಟೇ, ಬೇರೆ ಏನಿಲ್ಲ. ಆ ಲೈನ್ ಒಂದೊಂದು ಲೈನ್ ಅವ್ರು ಆಡುವಾಗ ಆ ಲೈನಿಗೆ ನಾವು ಅರ್ಹರಾಗಿರ್ಬೇಕು. ಅದು ಎಲ್ಲೋ ಒಂದು ಕಡೆ ನಾನು ಅದಕ್ಕೆ ಅರ್ಹನ ಅಲ್ವಾ ಅನ್ನೋದು ನನಗೆ ಒಂಥರ ಅನುಮಾನ ಅಷ್ಟೇ, ಬೇರೆ. ಸೊ ಎಲ್ಲರೂ ಪ್ರೀತಿ ಆಶೀರ್ವಾದ. ಇವತ್ತು 150 ಜನ ಇಲ್ಲಿ ಊಟ ಮಾಡ್ತಿದ್ದಾರೆ, ಬಟ್ಟೆ ಹಾಕೊಳ್ತಿದ್ದಾರೆ, ನೆಮ್ಮದಿಯಾಗಿದ್ದಾರೆ ಅಂದರೆ ನೀವೆಲ್ಲರೂ ಇರೋ ಹೊತ್ತಿಗೆ ಅದು ನಡೀತಾ ಇದೆ ಅಷ್ಟೇ. ನೀವೆಲ್ಲ ಮನ್ಸು ಮಾಡೋದು ಬಿಟ್ಬಿಟ್ಟು, ಸಹಾಯ ಮಾಡೋದನ್ನ ನಿಲ್ಲಿಸ್ಬಿಟ್ಟು, ನಮಗೆ ಪ್ರೋತ್ಸಾಹ ಕೊಡೋದು ಕಮ್ಮಿ ಮಾಡಿಬಿಟ್ರೆ ಈ ಕೆಲಸ ನಡೆಯೋದೇ ಇಲ್ಲ, ನಿಂತೇ ಹೋಗ್ಬಿಡುತ್ತೆ. ಸೊ ಆದರೆ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತೀನಿ. ಮುಖ್ಯವಾಗಿ ನಿಮಗೆ ಕೋಟಿ ಕೋಟಿ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಇವತ್ತು ನಮ್ಮ ವೆಂಕಟೇಶ್ ಅಣ್ಣವರು ನನಗೊಂದು ಸುಮಾರು ವರ್ಷಗಳಿಂದ ಸ್ನೇಹಿತರು. ನಾನು ಆ ಕಡೆ ಹೋದಾಗ ಅವ್ರ ಆಫೀಸ್ಗೆ ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಟೀ ಕುಡ್ಕೊಂಡು ಒಂದು ಅರ್ಧ ಗಂಟೆ ಕಷ್ಟ ಸುಖ ಮಾತಾಡ್ಕೊಂಡು ಬರ್ತೀನಿ. ಅಣ್ಣವ್ರು ಹೇಳ್ತಿದ್ರು, ನಿಮ್ಮ ಆಶ್ರಮಕ್ಕೆ ಬರಬೇಕು ಯೋಗೇಶ್, ಬರಬೇಕು 4 ವರ್ಷ 5 ವರ್ಷ ಆಗೇ ಹೋಯ್ತು. ತಾವರೆಕೆರೆಲಿದ್ದೀನಿ ಯೋಗೇಶ್, ಬರ್ತಾ ಇದ್ದೀವಿ ಆಶ್ರಮಕ್ಕೆ ಅನ್ನೋರು. ನಾನೆಲ್ಲೋ ಇರ್ತಾ ಇದ್ದೆ, ಅಣ್ಣ ಹೊರಗಡೆ ಇದ್ದೀನಿ ಅಂತಿದ್ದೆ, ವಾಪಸ್ ಹೋಗೋರು. ಮತ್ತೆ ಏನೋ ಇವತ್ತು ಭಗವಂತನ ಆಶೀರ್ವಾದ, ಅವ್ರು ಇವತ್ತು ಇಲ್ಲಿ ಬಂದಿದ್ದಾರೆ. ಅವರು ಹೆಚ್ಚು ಕಮ್ಮಿ ಎಲ್ಲೇ ಹೋದ್ರು ಒಂದು ಅರ್ಧ ಗಂಟೆ ಮೇಲೆ ನಿಂತ್ಕೊಳ್ಳಲ್ಲ ಅನ್ಕೋತೀನಿ, ಅವ್ರಿರೋ ಸ್ಪೀಡ್ಗೆ. ನನಗೆ ಗೊತ್ತಿರೋಂಗೆ. ಆದರೂ ಬೆಳಿಗ್ಗೆಯಿಂದ ಇಲ್ಲೇ ಸಂಜೆವರೆಗೂ ಇಲ್ಲೇ ಇದ್ದೀರಾ. ಇಲ್ಲಿರೋ ಎಲ್ಲ ದೇವ್ರ ಮಕ್ಳಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ. ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಆಮೇಲೆ ಇಲ್ಲಿರ್ತಕ್ಕಂಥವ್ರಿಗೆ ಊಟ ಅಷ್ಟೇ ಅಲ್ಲ, ಊಟ ಬಟ್ಟೆ ಅದನ್ನು ಹೊರತುಪಡಿಸಿ ಅವ್ರ ಮನಸ್ಸನ್ನ ಖುಷಿ ಪಡಿಸೋ ಕೆಲಸ ಇದೆಯಲ್ಲ, ಅದೆಲ್ಲರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಮನಸ್ಸನ್ನ ಕನಿಷ್ಠ ಪಕ್ಷ 1 ಅವರ್ 2 ಅವರ್ ಅವ್ರನ್ನ ಬೇರೆ ಲೋಕಕ್ಕೆ ಕರ್ಕೊಂಡೋಗಿ ಅವ್ರ ಮನಸ್ಸಲ್ಲಿ ನೋವನ್ನ ದೂರ ಮಾಡಬೇಕು ಅಂತ ಹೇಳಿ ಆ ಒಂದು ಕಾರ್ಯಕ್ರಮನ ಕೂಡ ಆಯೋಜನೆ ಮಾಡಿದ್ದೀರಾ. ಎಲ್ರಿಗೂ ಎಲ್ಲ ನೋಡಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರಂದ್ರೆ, ಸೊ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಸೇವೆ ಮಾಡಿದ್ದಾರೆ ಇವತ್ತು. ಸೊ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಮುಖ್ಯವಾಗಿ ವೆಂಕಟೇಶ್ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಸಮಾಜದಲ್ಲಿ ಒಳ್ಳೆ ಕೆಲಸಗಳಾಗಬೇಕು ಅಂದರೆ ಒಳ್ಳೆ ಕೆಲಸ ಮಾಡೋಂಥವ್ರಿಗೆ ಪ್ರೋತ್ಸಾಹ ಸಿಗಬೇಕು. ಆ ಪ್ರೋತ್ಸಾಹ ಸಿಕ್ಕಿದಾಗ ಈ ರೀತಿ ಕೆಲಸಗಳಾಗುತ್ತೆ. ನಾವು ಇವತ್ತು ಕಣ್ಣೀರು ಹಾಕ್ತಿದೀವಿ ಅಂದರೆ ಆ ಕಣ್ಣೀರು ಹಿಂದೆಗಡೆ ಅಷ್ಟು ನೋವಿರುತ್ತೆ. ಬರೀ ಒಂದು ವಿಡಿಯೋ ನೋಡಿ ಮಜಾನ ತಗೊಂಡಷ್ಟು ಒಂದು 2 ನಿಮಿಷ ವಿಡಿಯೋ ಏನು ದೊಡ್ಡ ವಿಷಯನ, 150 ಜನ ಯಾರೋ ಕೊಡ್ತಾರೆ, ಇವ್ರು ಮಾಡ್ತಾರೆ, ಅದೇನು ದೊಡ್ಡ ವಿಷಯನ. ಬಟ್ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಬಂದು ನಿಂತಾಗ ಅದ್ರ ಕಷ್ಟ ಏನಿದೆ, ನೋವೇನಿದೆ ಅಂತ ಅರ್ಥ ಆಗುತ್ತೆ. ನಾನು ವೆಂಕಟೇಶ್ ಅವ್ರ ಹತ್ರ ಕೇಳ್ತೀನಿ, ಯಾಕಂದ್ರೆ ಸಮಾಜದಲ್ಲಿ ಎಲ್ಲ ಆಗುಹೋಗುಗಳನ್ನ ಪ್ರತಿದಿನ ಗಮನಿಸ್ತೀರಾ. ಸೊ ಇಲ್ಲಿಗೆ ಬಂದು ಆದಂತ ಹೊಸ ಅನುಭವ ಏನು ನಿಮ್ಗೆ? ಇಲ್ಲ, ಅನುಭವ ಅನ್ನೋದಕ್ಕಿಂತ ನನಗೆ ಆ ಆಸಕ್ತಿ ಇದೆ. ಇಂಥದ್ದೆಲ್ಲ ಮಾಡ್ಬೇಕು ಅನ್ನೋ ಆಸಕ್ತಿ ಇದೆ. ಮಾಡ್ಲಿಕ್ಕಾಗಿರೋ ಅಂದ್ರೆ ಅಟ್ಲೀಸ್ಟ್ ಕಾಲೇಜೇ ಬೇಡ, ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಇತ್ತು. ಹಾಗಾಗಿ ನನ್ನ ಅಣ್ಣ ತಂದಿರು, ನನ್ನ ಸ್ನೇಹಿತರಿಗೆಲ್ಲ ಕೇಳ್ತೀನಿ, ನಾವು ಒಂದು ವಾಲಂಟಿಯರ್ಸ್ ಟೀಮ್ ಅಂತ ಮಾಡೋಣ. ಈ ಆಶ್ರಮಕ್ಕೆ ಯಾವತ್ತೂ ನಮ್ಮ ಅವಶ್ಯಕತೆ ಇದೆ. 10 ಜನ ಆಗ್ಬೋದು, 15 ಜನ ಆಗ್ಬೋದು ನಮ್ಮ ಕಡೆಯಿಂದ. ಅವ್ರು ಯಾವತ್ತು ಹೇಳ್ತಾರೆ ಅವ್ರಿಗೆ ಸೇವೆ ಮಾಡೋಕ್ಕೆ ನಾವು ಬರೋಣ ಅಂತ ಅಂದ್ಬಿಟ್ಟು ಕೂಡ ಇವಾಗ ಮಾತಾಡ್ತಾ ಇದ್ದೇವೆ. ಆದಷ್ಟು ಸಹಾಯ ಮಾಡೋಂಥ ಮನಸ್ಸುಗಳಿದೆ. ಕಾಲೇಜ್ ಜಾಸ್ತಿ ಇದೆ ನೀವು ಹೇಳ್ದಂಗೆ. ಬಟ್ ಅದ್ರ ಬಗ್ಗೆ ಯಾರು ತಲೆ ಕೆಡ್ಸಿ ನಿಮ್ಮ ಕೈಲಾಗಂತ ನೀವು ಮಾಡಿ. ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ಅದು ಬೇಡ. ನಾವು ಆಳ ನೋಡೋಣ ಮುಂದ್ಗಡೆ ಬಿದ್ದು, ಆಮೇಲೆ ನನ್ನಿಂದ ಕುರಿ ಬೀಳುತ್ತೋ ಬೇಡೋ ನಮಗೆ ಅವಶ್ಯಕತೆ ಇಲ್ಲ. ತಳ್ಳ ಅಂತವ್ರು ಜಾಸ್ತಿ ಇದ್ದಾರೆ. ನಾವು ಬಿದ್ದು ನೋಡೋಣ ಒಳಗಡೆ ಏನು ಸಿಗುತ್ತೆ. ಕೆರೆಗೆ ಬಿದ್ಮೇಲೆ ಒಳಗಡೆ ಸೀಲ್ಡ್ ಸಿಗ್ಬೋದು, ಮೀನು ಸಿಗ್ಬೋದು, ಆಮೇಲೆ ಸಿಗ್ಬೋದು, ಏನೋ ಒಂದು ಸಿಕ್ಕೇ ಸಿಗುತ್ತೆ. ಸಿಗದೆ ಒಂದು ಇರಲ್ಲ, ನಾವೆಲ್ಲ ಪ್ರಯತ್ನ ಪಡಬೇಕು. ನೋಡಿ, ಅವರು ಚಿಕ್ಕದಾಗಿ ನನ್ನ ಒಂದು 2000 ಅಡಿ ಇತ್ತ ಮೊದಲು ಸ್ಟಾರ್ಟ್ ಮಾಡಿದ್ದು ಅಲ್ವಾ, ಸ್ವಾಮಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದು. 2000 ಅಡಿಯಿಂದ ಇವತ್ತು ಸಾಮಾನ್ಯ 4000 ಅಡಿ ಇರ್ಬೋದು, 9000 ಅಡಿ ಇದೆ. ಇವತ್ತು 4 ಎಕರೆ ಜಾಗ ತಂದಿದ್ದಾರೆ. 4 ಎಕರೆ ಜಾಗ ತಂದು ಅವರೇನು ಸ್ವಂತಕ್ಕೋಸ್ಕರವಾಗೆಲ್ಲ ಟ್ರಸ್ಟ್ಗೋಸ್ಕರನೇ ಮಾಡ್ತಿದ್ದಾರೆ. ಈಗ 105 ಜನ ಇದ್ದಾರೆ, ಮುಂದೆ 1500 ಜನ ಆಗ್ಬೋದು, ಅಥವಾ 3000 ಜನ ಆಗ್ಬೋದು. ಅಂಥವ್ರಿಗೆಲ್ಲ ಸೇವೆ ಮಾಡಬೇಕು ಅಂತಲೇ ಅವ್ರು ನಿರ್ಧರಿಸಿದ್ದಾರೆ. ತಾವೆಲ್ಲರೂ ಒಳ್ಳೆ ಮನಸ್ಸಿದ್ದಂಥವ್ರು, ಸಹಾಯ ಮಾಡೋಂಥ ಪರಿಸ್ಥಿತಿಲಿ ಇರೋಂಥವ್ರು ಸಹಾಯ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಆಮೇಲೆ ಈಗ ಬಂದಿರೋ ಎಲ್ರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಮುಖ್ಯವಾಗಿ ಫಯಜ್ ಅಣ್ಣ ಬನ್ರಿ, ಎಲ್ಲಿ ನಂಗೆ ಬಂದ್ರೆ
ದೂರ ಎಲ್ಲ ನಿಂತ್ಕೊಂತೀರಾ ಬನ್ನಿ ಅಣ್ಣ. ನಿಮ್ಮ ಕಷ್ಟ ದಿನಗಳಲ್ಲಿ ಆಗೋದ್ರೆ ಹೆಸರು ಹೇಳಿಲ್ಲ ಅಂದ್ರೆ ನಮ್ಗೆ ಅದು ಬೆಲೆನೇ ಇಲ್ಲ. ಬನ್ನಿ 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 ಧೈರ್ಯವಾಗಿ ಬಂದ್ರಣ್ಣ. ನೋಡಿ ಇವರೆಲ್ಲ ಆಟೋ ಡ್ರೈವರ್ಗಳನ್ನ ಸುಖದಲ್ಲಿ 100 ಜನ ಬರ್ತಾರೆ ಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ. ನಾವು ಚೆನ್ನಾಗಿದ್ದೀವಿ, ಫಂಕ್ಷನ್ ಮಾಡಿದ್ದೀವಿ ಅಂದರೆ 1000 ಜನ ಸೇರಿಸ್ಬೋದು, ಏನು ದೊಡ್ಡ ವಿಷಯ ಅಲ್ಲ. ಕಷ್ಟ ಅಂದಾಗ ಬಂದು ಇಡೀ ಇವರ ಸ್ನೇಹಿತರು, ಇವರ ತಂಡ ಇಡೀ ರಾತ್ರಿ ನನ್ನ ಜೊತೆ ನಿಂತಿದ್ರು, ಅದು ಭಾಳ ಮುಖ್ಯ. ಅದು ನಮ್ಮ ಇಲ್ಲ, ಅದಕ್ಕೊಂದು ಸಂದರ್ಭ ಬೇಕಷ್ಟೇ. ಅದೊಂದು ಹೇಳೋದಕ್ಕೂ ಒಂದು ಸಂದರ್ಭ ಬೇಕು, ಒಂದು ವೇದಿಕೆ ಬೇಕು. ಅಂತ ಒಂದು ವೇದಿಕೆ ಸಿಕ್ಕಿದಾಗ ಖಂಡಿತವಾಗ್ಲೂ ಅದ್ರ ಬಗ್ಗೆ ಹೇಳಬೇಕು. ಧನ್ಯವಾದಗಳು ನಿಮ್ಮೆಲ್ಲ ತಂಡದ ಹುಡುಗರಿಗೂ, ಯಾಕಂದ್ರೆ ಅವ್ರನ್ನೆಲ್ಲ ಭೇಟಿ ಆಗೋಕ್ಕಾಗಿಲ್ಲ, ಮೀಟ್ ಆಗೋಕ್ಕಾಗಿಲ್ಲ. ಎಲ್ರಿಗೂ ಧನ್ಯವಾದಗಳು.